ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ 10 to 12 ಇಯರ್ಸ್ ಮಕ್ಕಳಿಗೆ ಪಟಿಯಾಲ ಪ್ಯಾಂಟನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನೆಲ್ಲ ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ತೋರಿಸ್ತೀನಿ. ನಾನು ಸ್ಯಾರಿಯಲ್ಲಿ ತೋರಿಸ್ತಾ ಇದ್ದೀನಿ. 2 ಮೀಟರ್ಸ್ ಕ್ಲಾತನ್ನು ತಗೊಂಡಿದ್ದನ್ನು 4 ಫೋಲ್ಡಲ್ಲಿ ರೀತಿ ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ. ಪದ್ಮ ಅನ್ನೋರು ಕೇಳಿದರು ಅರ್ಜೆಂಟಾಗಿ ಅವ್ರಿಗೆ ಮಗಳಿಗೇನೋ ಹೊಲಿಬೇಕಂತೆ. ಸೊ ಅದಕ್ಕೋಸ್ಕರ ನಾನು ಸ್ಯಾರಿಯಲ್ಲೇ ತೋರಿಸ್ತಾ ಇದ್ದೀನಿ, ಕ್ಲಾತ್ ಇಲ್ಲ ಅಂತ. ಟೋಟಲ್ ಲೆಂತ್ ಬಂದುಬಿಟ್ಟು ಪ್ಯಾಂಟು 35 ಇಂಚಸ್ ಇದೆ. 35 ಇಂಚಸ್ಸಲ್ಲಿ 7 ಇಂಚಸ್ಸನ್ನು ನಾನು ಮೇಲೆ ಪಟ್ಟಿ ಕೊಡ್ತೀವಲ್ಲ ಅದಕ್ಕೆ ಇಟ್ಕೊತಾ ಇದ್ದೀನಿ. ಮಿಕ್ಕಿರೋ 28 ಇಂಚನ್ನು ನಾನು ಬಾಟಮ್ ಲೆಂತ್ಗೆ ತಗೊತಾ ಇದ್ದೀನಿ. ಬಾಟಮ್ ಲೆಂತು 28 ಇಟ್ಕೊಂಡಾಗ ಕೆಳಗಡೆ ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಮೇಲೆ ಮಾರ್ಜಿನ್ಗೆ 2 ಇಂಚಸ್ ಬೇಕು. ಕೆಳಗಡೆ ನಾವು 1.5 ಇಂಚ್ ಬಿಡಬೇಕು, ಮೇಲೆ ಅರ್ಧ ಇಂಚು. ಪ್ಯಾಂಟ್ಗಾದರೆ ಕೆಳಗಡೆ 1.5 ಇಂಚ್ ಬಿಡಬೇಕು. ಆಗ 2 ಇಂಚಸ್ ಮಾರ್ಜಿನ್ ಆಗುತ್ತೆ. 28ಕ್ಕೆ 2 ಇಂಚನ್ನ ಸೇರಿಸ್ಕೊಂಡ್ರೆ 3 ಇಂಚಸ್ ಆಗುತ್ತೆ. ನಿಮಗೇನಾದರೂ ಇನ್ನು ಸ್ವಲ್ಪ ಉದ್ದ ಜಾಸ್ತಿ ಬೇಕು ಅಂದರೂ ಇಲ್ಲ ಕಡಿಮೆ ಬೇಕು ಅಂದರೂ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ಉದ್ದ ಜಾಸ್ತಿ ಬೇಕು ಅಂದ್ಕೊಂಡ್ರೆ ಪಟ್ಟಿಗೆ ನೀವು 7 ಇಂಚಸ್ ಇಟ್ಕೊಂಡ್ರೂ ಸಾಕಾಗುತ್ತೆ 10 to 12 ಇಯರ್ಸ್ ಮಕ್ಕಳಿಗೆ. ಕೆಳಗಡೆ ಬಾಟಮಲ್ಲಿ 1 ಇಂಚ್ ಇಲ್ಲ 2 ಇಂಚ್ ಜಾಸ್ತಿ ಮಾಡ್ಕೋಬೋದು, ಇಲ್ಲ ಕಡಿಮೆ ಮಾಡ್ಕೋಬೋದು. ನಾನು 30 ಇಂಚಸ್ಗೆ ಇಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಂಡು ಮೇಲೆ ಇರೋ ಕ್ಲಾತನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟಕ್ಕೀಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಉದ್ದ ಬೇಕು ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಸೊಂಟದಿಂದ ಕಾಲುವರೆಗೂ ಪಾದವರೆಗೂ ಅಳತೆ ನೋಡಿಕೊಂಡು ಎಷ್ಟು ಉದ್ದ ಇದೆ ಅನ್ನೋದನ್ನು ಅದರಲ್ಲಿ 7 ಇಂಚಸ್ ಪಟ್ಟಿಗೆ ಬಿಟ್ಟು ಮಿಕ್ಕಿರೋ ಲೆಂತನ್ನು ನಾವು ಬಾಟಮ್ಗೆ ಇಟ್ಕೋಬೇಕು. 1 ಇಂಚ್ 2 ಇಂಚ್ ಹೈಟಲ್ಲಿ ಡಿಫ್ರೆನ್ಸ್ ಇರ್ಬೋದು ಮಕ್ಕಳಲ್ಲಿ. ಸೊ ಅದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಇನ್ನು ಎಲ್ಲ ಮೆಥಡು ಕೂಡ ಸೇಮೇ ಇರುತ್ತೆ, ಯಾವುದು ಕೂಡ ಚೇಂಜಸ್ ಏನಿರೋದಿಲ್ಲ. ಇದೇ ಮೆಥಡಲ್ಲೇ ನಾವು ಕಟಿಂಗ್ ಮಾಡ್ಕೋಬೇಕು. ಹೈಟ್ ಇರೋ ಮಾತ್ರ ಸ್ವಲ್ಪ ಉದ್ದ ಹೆಚ್ಚು ಕಡಿಮೆ ಇರೋದನ್ನು ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು 30 ಇಂಚನ್ನು ಬಾಟಮ್ ಲೆಂತ್ಗೆ ಇಟ್ಕೊಂಡಿದ್ದೀನಿ ವಿತ್ ಮಾರ್ಜಿನನ್ನು ಸೇರಿಸ್ಕೊಂಡು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಪ್ಯಾಂಟ್ ಲೂಸು ಕೆಳಗಡೆ ನಾವು ಲೂಸ್ ಇಡ್ತೀವಲ್ಲ ಅದು ನಾನು 6 ಇಂಚಸ್ ಇಟ್ಕೊತಾ ಇದ್ದೀನಿ. ನಾರ್ಮಲ್ಲಾಗಿ 6 ಇಂಚಸ್ಸೇ ಎಲ್ಲ ಮಕ್ಳಿಗೂ ಸರೋಗುತ್ತೆ. 10 ರಿಂದ 12 ವರ್ಷ ಎಲ್ಲ ಮಕ್ಳಿಗೂ ಕೂಡ. ಸ್ವಲ್ಪ ದೊಡ್ಡವ್ರಿಗಾದರೆ 7 ಇಂಚಸ್ ಇಟ್ಕೋಬೇಕಾಗುತ್ತೆ ಅಷ್ಟೇ. ನಾನು 6 ಇಂಚಸ್ಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಂತರ ಈ ಬಾಟಮ್ ಎಷ್ಟು ಲೆಂತ್ ಇದೆಯೋ ಅದರ ಸೆಂಟರ್ಗೆ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಸೆಂಟರ್ಗೆ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಡು ಈಗ ನಾವು ಪ್ಯಾಂಟ್ ಲೂಸ್ ಇಟ್ಟಿದ್ದೀವಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕ್ರಾಸಾಗೇ ಹಾಕ್ಕೊಳ್ಳಿ, ಸ್ಟ್ರೈಟಾಗೇನು ಅವಶ್ಯಕತೆ ಇಲ್ಲ. ನಾವು ಹಾಗೆ ಕೈಯಲ್ಲೇ ಕೂಡ ಹಾಕ್ಕೊಂಡ್ರೂ ನಡೆಯುತ್ತೆ. ಸೆಂಟರ್ಗೆ ಕ್ಲಾತ್ ಎಷ್ಟಿದೆಯೋ ಅದರ ಸೆಂಟರ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡು, ಇದು 30 ಇಂಚಸ್ ಇದೆಯಲ್ವ, ನಾನು 15 ಇಂಚಸ್ಗೆ ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಹೀಗೆ ಮಾರ್ಕ್ ಹಾಕ್ಕೊಂಡು ಇಷ್ಟನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ನಾನು ಈ ಕಡೆ ಇದು ಸ್ಟಿಚಿಂಗ್ ಮಾರ್ಜಿನ್ 1 ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡಬೇಕು. ಅಂದರೆ ಕೆಳಗಡೆ ಪಾದದ ಹತ್ರ 7 ಇಂಚಸ್ ಆಗುತ್ತೆ, 6 ಇರೋದು 1 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಈ 1 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಇಲ್ಲಿಗೆ ಈಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲಿವರೆಗೂ ನಾವು ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿಕೊಂಡು ಈಗ ಈ ಪೀಸನ್ನು ಸೈಡ್ಗೆ ಇಟ್ಕೊಳ್ಳಿ. ಈ ಮೇಲೆಗಡೆ ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡ್ವಲ್ವ 30 ಇಂಚಸ್ ಲೆಂತನ್ನ ಬಿಟ್ಟು ಈ ಪೀಸನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಪಟಿಯಾಲ ಪ್ಯಾಂಟಿಗೆ ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನು ನಾವು ಜಾಯಿನ್ ಮಾಡಿಕೊಂಡಾಗ ಪ್ರಿಲ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಇದನ್ನು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಲ್ಲ. ಈಗ ಇದರಲ್ಲಿ ಫಸ್ಟಿಗೆ ನಾವು ಮೇಲೆ ಪಟ್ಟಿಗೆ ಎಷ್ಟು ಪೀಸು ಬೇಕಾಗುತ್ತೋ ಅಷ್ಟನ್ನು ಕಟ್ ಮಾಡಿ ಸಪ್ರೇಟ್ ಮಾಡಿಕೊಂಡು ಮಿಕ್ಕಿರೋದನ್ನು ಮಾತ್ರ ಜಾಯಿನ್ ಮಾಡ್ಕೊಳ್ಳೋಣ. ಪಟ್ಟಿನ ಕಟ್ ಮಾಡ್ಕೊಳ್ಳೋದಕ್ಕೆ ಹಿಪ್ ರೌಂಡು ಎಷ್ಟಿದೆ ಅಂತ ನೋಡ್ಕೋಬೇಕು. ಹಿಪ್ ರೌಂಡ್ ಬಂದುಬಿಟ್ಟು ಟೋಟಲಾಗಿ 30 ಇಂಚಸ್ ಇದೆ.
ನಾನು ನೋಡಿ ಈ ಕಡೆ ಫೋಲ್ಡ್ ಇದೆ ಅಲ್ವಾ, ಈ ಕಡೆಯಿಂದ ಇಟ್ಕೊತಾ ಇದ್ದೀನಿ. 30 ಇಂಚಸ್ ಇದು ಡಬಲ್ ಫೋಲ್ಡಲ್ಲಿದೆ ಅಲ್ವಾ, ಅಂದರೆ 15 ಇಂಚಸ್ ಆಗುತ್ತೆ. 15 ಇಂಚಸ್ಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ, ಒಂದು 6 ಇಂಚಸ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ, ಮತ್ತು 30 ಇಂಚಸ್ಗೆ 30 ಇಂಚಸ್ಸೇ ಇಟ್ಕೊಂಡ್ರೆ ಟೈಟ್ ಆಗುತ್ತೆ ಹಾಕಿ ತೆಗೆಯೋದಕ್ಕೆ. ಸೊ ಅದಕ್ಕೋಸ್ಕರ ವಿತ್ ಮಾರ್ಜಿನನ್ನು ಸೇರಿಸ್ಕೊಂಡು ನಾನು 6 ಇಂಚಸ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. 30 ಇಂಚಸ್ಗೆ 6 ಇಂಚಸ್ ಅಂದರೆ 36 ಇಂಚಸ್ ಬರುತ್ತೆ. 36ಗೆ 18 ಇಂಚಸನ್ನು ಇಟ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಮೇಲೆ. 18 ಇಂಚಸ್ಗೆ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. 18 ಇಂಚಸ್ಗೆ ಕಟ್ ಮಾಡ್ಕೊಂಡು ಇದನ್ನು ಈಗ ಸೈಡ್ಗೆ ಇಟ್ಕೊಳ್ಳಿ. ಇದು ಲೆಂತ್ ಕೂಡ ಒಂದೇ ಸಲ ಕಟ್ ಮಾಡ್ಕೊಬಿಡೋಣ. ಲೆಂತು ನಾವು 7 ಇಂಚಸ್ ಅಂತ ಹೇಳ್ದೆ ಅಲ್ವಾ. ಮಾರ್ಜಿನನ್ನು ಸೇರಿಸ್ಕೊಂಡು ಮೇಲ್ಗಡೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, ಕೆಳಗಡೆ ಅರ್ಧ ಇಂಚು, 8-8.5 ಇಲ್ಲ 9 ಇಂಚಸ್ವರೆಗೂ ಇಟ್ಕೊಳ್ಳಿ. ಮೇಲೆ ನೀವು ಡಬಲ್ ಫೋಲ್ಡ್ ಮಾಡಿಕೊಂಡಾಗ ಅರ್ಧ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಇಲ್ಲಿ ಕೂಡ 2 ಇಂಚಸ್ಸೇ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಳ್ಳಿ. 7 ಇಂಚಸ್ಗೆ 2 ಇಂಚ್ ಎಕ್ಸ್ಟ್ರಾ ಅಂದರೆ 9 ಇಂಚಸ್ ಆಗುತ್ತೆ. 9 ಇಂಚಸ್ಗೆ ಅದನ್ನು ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ಈಗ ಈ ಕಡೆ ಮಿಕ್ಕಿರೋ ಪೀಸ್ ಇದೆ ಅಲ್ವಾ, ಇದನ್ನು 4 ಫೋಲ್ಡ್ ಹಾಕ್ಕೋಬೇಕು. ಬಾಟಮ್ ಕೂಡ 4 ಫೋಲ್ಡ್ ಇರುತ್ತೆ ಅಲ್ವಾ. ಈಗ ಈ ಪೀಸನ್ನು ಕೂಡ ನೋಡಿ, ಇದೆರಡು ಪೀಸ್ ಇದೆ ಅಲ್ವಾ, ಇದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡಾಗ ಇದು ಕೂಡ 4 ಫೋಲ್ಡ್ ಅನ್ನೋದು ಬರುತ್ತೆ. 2 ಪೀಸ್ ಇದೆ. ಈ 2 ಪೀಸನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡನ್ನು ಮಾಡಿಕೊಂಡು ಇಲ್ಲಿಗೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಈಗ ಇದನ್ನು ನಾವು ಈ ಡೌನಿಂಗು ನಾವೇನು ಮಾರ್ಕ್ ಮಾಡ್ಕೊತೀವೋ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮೇಲೆಯಿಂದ ನೋಡಿ ಇದು ಈ ರೀತಿ ಕ್ರಾಸಾಗಿ ಬರುತ್ತೆ. ಮೇಲೆಯಿಂದ ಡೌನಿಂಗ್ ನಾನು 7 ಇಂಚಸ್ 7 to 8 ಇಂಚಸ್ವರೆಗೂ ಇಟ್ಕೋಬೋದು ನಾವು ಮಕ್ಕಳಿಗೆ. ನಾನು 8 ಇಂಚಸ್ ಇಟ್ಕೊತಾ ಇದ್ದೀನಿ ಡೌನಿಂಗಿಗೋಸ್ಕರ. ಆಗಲೇ ಇದು ವಿಡಿಯೋ ಸ್ವಲ್ಪ ಮಿಸ್ ಆಯಿತು ಕಟ್ ಮಾಡೋವಾಗ, ಸೊ ಮತ್ತೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ ಈ ಪೀಸನ್ನು ಆಲ್ರೆಡಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇಲ್ಲಿ ಪೀಸ್ ಏನಿದೆ ನಾವು ಇಟ್ಕೊಂಡಿರೋದು 8 ಇಂಚಸ್ ಲೆಂತಲ್ಲಿ, ಈ ಕಡೆ 2 ಇಂಚಸ್ ಇದೆ, ಇದು 8 ಇಂಚಸ್ ಇದೆ. ಲೆಂತು 8 ಇಂಚಸ್ ಇದೆ. ಈ 8 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು 2 ಇಂಚಸ್ ಒಳಗಡೆಗೆ ಮಾರ್ಕನ್ನು ಮಾಡಿ ಶೇಪನ್ನು ಕೊಟ್ಟು ಈ ರೀತಿ ಲೈನ್ಸನ್ನು ಜಾಯಿನ್ ಮಾಡಿಕೊಂಡು ವಿತ್ ಮಾರ್ಜಿನನ್ನು ಕೂಡ ಈ ಕಡೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಈ ರೀತಿ ಮೇಲ್ಗಡೆ ನಾವು ಈ ರೀತಿ ಜಾಯಿನ್ ಮಾಡಿಕೊಂಡ್ರೆ ಹೀಗೆ ಬರುತ್ತೆ. 8 ಇಂಚಸ್ ಡೌನಿಂಗ್ ಲೆಂತು, 2 ಇಂಚಸ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಶೇಪನ್ನು ಕೊಟ್ಟಿರೋದು ಅಷ್ಟೇ. ಈಗ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈ ಪೀಸಸನ್ನು 4 ಆ ಕಡೆ ಪೀಸು ಇರುತ್ತೆ, ಈ ಕಡೆದು ಕೂಡ 4 ಇರುತ್ತೆ, ಅಂದರೆ 2 ಪೀಸ್ ಇರುತ್ತೆ. 2 ಪೀಸ್ಗೂ ಕೂಡ 2 ಸೈಡ್ಗೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ಪೀಸ್ಗೆ ಇದನ್ನು ನೋಡಿ ಈ ರೀತಿ ಇಟ್ಕೊಂಡು ಪೀಸನ್ನು ಸ್ಟಿಚ್ ಮಾಡ್ಕೊಂಡು ಅದನ್ನು ಉಲ್ಟಾ ಮಾಡ್ಕೋಬೇಕು. ನಂತರ ಈ ಪಟ್ಟಿ ಪೀಸ್ ಇದೆ ಅಲ್ವಾ, ಇದನ್ನು ಮೇಲೆಗಡೆ ಇದು ಓಪನ್ ಆಗೋದಿಲ್ಲ ನಾನು, ಸೊ ಅದರಿಂದ ಒಂದು ಸಲ ಮಾತ್ರ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನಿಮಗೆ ಓಪನ್ ಆಗೋಗಿದ್ದರೆ ಫಸ್ಟು ಅರ್ಧ ಇಂಚ್ಗೆ ಫೋಲ್ಡನ್ನು ಹಾಕ್ಕೊಂಡು ನಂತರ 1 ಇಂಚ್ಗೆ ಮತ್ತೆ ಒಂದು ಫೋಲ್ಡನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸೈಡ್ಸಲ್ಲಿ ಅರ್ಧ ಇಂಚಷ್ಟು ಡಬಲ್ ಫೋಲ್ಡಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ನಂತರ ನೋಡಿ ಈ ರೀತಿ 4 ಫೋಲ್ಡಲ್ಲಿ ಇದನ್ನು ಫೋಲ್ಡ್ ಮಾಡಿಕೊಂಡು ಕಟ್ಸನ್ನು ಇಟ್ಕೊಳ್ಳೋಣ. ಈ ರೀತಿ ಕಟ್ಸ್ ಇಟ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಈ ರೀತಿ 4 ಫೋಲ್ಡಲ್ಲಿ ಫೋಲ್ಡನ್ನು ಹಾಕ್ಕೊಳ್ಳಿ. ಫೋಲ್ಡ್ ಹಾಕ್ಕೊಂಡು ಈ ಕಡೆ ಕಾರ್ನರಲ್ಲಿ ಕಟ್ಸನ್ನು ಇಟ್ಕೊಳ್ಳಿ. ಹೀಗೆ ಇದಕ್ಕೆ ಪಟ್ಟಿಗೆ ನಾವು ಕಟ್ಸನ್ನು ಇಟ್ಕೊಂಡ್ಮೇಲೆ ಈ ರೀತಿ ಇರುತ್ತೆ. ನೆಕ್ಸ್ಟ್ ನಾವು ಈ ಬಾಟಮ್ ಇದೆಯಲ್ಲ, ಬಾಟಮ್ಗೂ ಕೂಡ ಸೆಂಟರಲ್ಲಿ
ಕಟ್ಸನ್ನು ಇಟ್ಕೊಂಡ್ರೆ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋವಾಗ ಕನ್ಫ್ಯೂಸ್ ಆಗದಿರ ಇರುತ್ತೆ. ಇದಕ್ಕೂ ಕೂಡ ಹಾಗೇ ಕಟ್ಸನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ 4 ಫೋಲ್ಡ್ ಇರುತ್ತೆ ಅಲ್ವಾ, ಈ ಕಡೆ ಎಡ್ಜಸ್ಗೆ ಓಪನ್ ಇರುತ್ತೆ, ಅದು ಗೊತ್ತಾಗುತ್ತೆ. ಈ ಸೈಡ್ಗೆ ಈ ರೀತಿ ಒಂದು ಕಟ್ಸನ್ನು ಹಾಕ್ಕೊಳ್ಳಿ. ಈಗ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಒಂದೇ ಸಲ 1 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಮೇಲೆ ಅದು ಫಿನಿಶಿಂಗ್ ಇರುತ್ತಲ್ವ ಕ್ಲಾತು ಸ್ಯಾರಿದು, ಅದರಿಂದ ನಾನು ಡಬಲ್ ಫೋಲ್ಡನ್ನು ಮಾಡ್ತಾಯಿಲ್ಲ. ಕಟ್ಟಿಂಗ್ ಮಾಡಿರೋ ಸೈಡ್ ಇದ್ದರೆ ಮೇಲೆ ಏನಾದರೂ ಅದನ್ನು ಫಸ್ಟು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ನಂತರ 1 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಪಟ್ಟಿನ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮಲ್ಲಿ ನಾವು ಪೀಸನ್ನು ಜಾಯಿನ್ ಮಾಡ್ಕೋಬೇಕಲ್ಲ, ಈ ಪೀಸಸನ್ನು ಈ ರೀತಿ ಜಾಯಿನ್ ಮಾಡಿಕೊಂಡು ಉಲ್ಟಾ ಸೈಡ್ಗೆ ಸ್ಟಿಚಸ್ಸು ಬರಬೇಕು. ಆ ರೀತಿ ಪೀಸನ್ನು ಜೋಡಿಸ್ಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಪ್ರತಿಯೊಂದಕ್ಕೂ ಕೂಡ. ಅಂದರೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಇದನ್ನು ಟರ್ನ್ ಮಾಡಿಬಿಟ್ಟು ಮತ್ತೆ ಅದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚಸ್ಸು ಓಪನ್ ಆಗದಿರ ಸ್ಟಿಫಾಗಿ ಚೆನ್ನಾಗಿರುತ್ತೆ. ಹೀಗೆ ಪ್ರತಿ ಪೀಸನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕಾದ್ರೆ ಡಬಲ್ ಸ್ಟಿಚ್ಚನ್ನೇ ಹಾಕ್ಕೊಳ್ಳಿ. ಹೀಗೆ ಎಲ್ಲ ಪೀಸಸ್ಸನ್ನು ಕೂಡ ಮೊದಲಿಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಒಂದೊಂದು ಪೀಸಿಗೆ 2 ಕೊಡೆ ಕೂಡ ಬರುತ್ತೆ. ಹೀಗೆ ಎಲ್ಲ ಪೀಸಸ್ಸನ್ನು ಕೂಡ ಮೊದಲಿಗೆ ಜಾಯಿನ್ ಮಾಡ್ಕೊಬಿಡೋಣ. ಹೀಗೆ ಜಾಯಿನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಬಾಟಮಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಈ ರೀತಿ ಮೊದಲು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ನಂತರ 1 ಇಂಚಷ್ಟು ಫೋಲ್ಡ್ ಮಾಡ್ಕೋಬೇಕು. ನಾವು 1.5 ಇಂಚು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅದಕ್ಕೆ. ಇದಕ್ಕೆ ನಾನು ಈ ರೀತಿ ಕ್ಯಾನ್ವಾಸನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕ್ಯಾನ್ವಾಸ್ ಇಲ್ಲ ಅಂದರೆ ಯಾವುದಾದ್ರೂ ಕಾಟನ್ ಕ್ಲಾತನ್ನು ಸ್ವಲ್ಪ ದಪ್ಪ ಇರುತ್ತಲ್ವ ಆ ರೀತಿ ಕ್ಲಾತನ್ನು ಈ ರೀತಿ 1 ಇಂಚ್ ಅಗಲ ಇರೋ ಥರ ಪೀಸನ್ನು ಕಟ್ ಮಾಡಿಕೊಂಡು ಈ ಕ್ಯಾನ್ವಾಸ್ ಹಾಕ್ತಾ ಇರೋ ಪ್ಲೇಸಲ್ಲಿ ನೀವು ಅದನ್ನು ಕ್ಲಾತನ್ನು ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ಸೇಮ್ ಸ್ವಲ್ಪ ಕಲರ್ ಸೇಮ್ ಇರೋ ಥರ ನೋಡಿಕೊಂಡು ಆ ರೀತಿ ಕ್ಲಾತನ್ನು ಹಾಕ್ಕೊಂಡು ಅದನ್ನು ಬೇಕಾದರೂ ನೀವು ಜಾಯಿನ್ ಮಾಡ್ಕೋಬೋದು. ಕ್ಯಾನ್ವಾಸೇ ಹಾಕಬೇಕಂತ ಏನಿಲ್ಲ. ಈ ರೀತಿ ನೋಡಿ 1/2 ಇಂಚಷ್ಟು ಬಿಟ್ಟು ನಾನು ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಎಡ್ಜಿಗೆ. ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈ 1/2 ಇಂಚ್ ಇರೋದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಕ್ಯಾನ್ವಾಸ್ ಎಷ್ಟಿದೆಯೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಅದು ಕ್ಯಾನ್ವಾಸು 1 ಇಂಚ್ ಅಗಲ ಇರುತ್ತೆ. ಸೊ ಅದ್ರ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಬಿಡೋಣ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಕೆಳಗಡೆ ಎಡ್ಜ್ಗೊಂದು ಸೆಂಟರ್ಗೊಂದು 3 ಲೈನ್ಸ್ ಬರೋ ಥರ ಇದ್ರ ಮೇಲೆ ಸ್ಟಿಚ್ಚನ್ನು ಮಾಡ್ಕೋಬೇಕು ನಾವು. ಕೆಳಗಡೆ ಬಾಟಮಲ್ಲಿ 3 ಸ್ಟಿಚಸ್ ಇಲ್ಲ 4 ಸ್ಟಿಚಸ್ ಬೇಕಾದರೂ ಹಾಕ್ಕೋಬೋದು. ಕಂಪಲ್ಸರಿಗೆ 3 ಅಂತೂ ಇರಲೇಬೇಕು. ಆ ರೀತಿ ಈಗ ನೋಡಿ ಎಡ್ಜ್ಗೆ ಮತ್ತೆ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ಕಡೆ ಎಡ್ಜ್ಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಸೆಂಟರ್ಗೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೇಮ್ ಮೆಥಡಲ್ಲಿ ಇನ್ನೂ ಒಂದಕ್ಕೂ ಕೂಡ ಹೀಗೇ ಸ್ಟಿಚ್ ಮಾಡ್ಕೋಬೇಕು. ಎರಡನ್ನೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಹೀಗೆ ಕ್ಯಾನ್ವಾಸನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಮೊದಲಿಗೆ ಇವು 2 ಪೀಸ್ ಇದೆ ಅಲ್ವಾ, 2 ಪೀಸಲ್ಲಿ ನಾನು ಒಂದು ಸೈಡ್ಗೆ 2 ಪೀಸನ್ನು ಕೂಡ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ಗೆ ಮಾತ್ರ ಜಾಯಿನ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೂ ಮುಂಚೆ ತೋರಿಸಿರೋ ಎಲ್ಲ ಪ್ಯಾಂಟ್ಗಳಲ್ಲೂ ಕೂಡ ಬೇರೆ ಮೆಥಡಲ್ಲಿ ತೋರಿಸಿದ್ದೆ. ಇದು ಹೊಸದಾಗಿ ಕಲಿತಾ ಇರೋರಿಗೆ ಕನ್ಫ್ಯೂಸ್ ಆಗದಿರ ಈಸಿಯಾಗಿರಲಿ ಅಂತೇಳಿ ನಾನು ಈ ಮೆಥಡನ್ನು ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಪಟಿಯಾಲ ಪ್ಯಾಂಟ್ ತೋರಿಸಿದ್ದೆ ಅಲ್ವಾ, ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡದೇ ಇರೋರು. ಈಗ ಇದನ್ನು ನೋಡಿ ಒಂದು ಸೈಡ್ಗೆ ಮಾತ್ರ ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಮೆಥಡು ಹೊಸದಾಗಿ ಕಲಿತಾ ಇರೋರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ, ಕನ್ಫ್ಯೂಸ್ ಆಗದಿರ. ಹೀಗೆ ಒಂದು ಸೈಡ್ಗೆ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಕೂಡ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಂಪಲ್ಸರಿಯಾಗಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಈ ಕಡೆ ಒಂದು ಕಡೆ ನಾವು ಜಾಯಿನ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಕಟ್ಸನ್ನು ಇಟ್ಕೊಂಡಿದ್ದೀವಲ್ಲ ನೋಡಿ, ಈ ರೀತಿ ಜೋಡಿಸ್ಕೊಳ್ತಾ ಬರಬೇಕು. ಇಲ್ಲೊಂದು ಕಟ್ಸಿದೆ, ಇದು ಪಟ್ಟಿದು. ಬಾಟಮ್ದು ಸ್ವಲ್ಪ ದೂರದಲ್ಲಿರುತ್ತೆ, ಯಾಕೆಂದರೆ ಬಾಟಮ್ ನಾವು ಜಾಸ್ತಿ ಕ್ಲಾತ್ ಬಿಟ್ಟಿರ್ತೀವಲ್ಲ ನೋಡಿ, ಇಲ್ಲಿಗಿದೆ. ಈ ಕಟ್ಸ್ ಎರಡು ಕೂಡ ಒಂದು ಕಡೆಗೆ ಬರಬೇಕು. ಆ ರೀತಿ ಜೋಡಿಸ್ಕೊಳ್ತಾ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಈ ರೀತಿ ಪ್ರಿಲ್ಸನ್ನು ಇಟ್ಕೊಳ್ಳಿ. ಪ್ರಿಲ್ಸನ್ನು ಇಟ್ಕೊಳ್ತಾ ಸುತ್ತಲೂ ಕೂಡ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಪ್ರಿಲ್ಸ್ ಎಲ್ಲ ಕೂಡ ಒಂದೇ ಸೈಜಲ್ಲಿ ಇರೋ ಥರ, ಗ್ಯಾಪು ಕೂಡ ಒಂದೇ ಲೆವೆಲಲ್ಲಿ ಇರೋ ಥರ ನೋಡ್ಕೊಳ್ಳಿ.
ಮೀಡಿಯಮ್ ಆಗಿ ಎಲ್ಲ ಕೂಡ ಒಂದೇ ಥರ ಕಾಣಿಸ್ಬೇಕು. ಆ ರೀತಿ ಫ್ರಿಲ್ಸನ್ನ ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ರೌಂಡ್ ಫುಲ್ಲು ಕೂಡ ಸೇಮ್ ಇದೇ ರೀತಿನ ನಾವು ಫ್ರಿಲ್ಸ್ ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೋಬೇಕು. ನಾವು ಕಟ್ಸನ್ನು ಇಟ್ಕೊಂಡಿರೋ ಪಾಯಿಂಟು ಎರಡಕ್ಕೂ ಕೂಡ ಪಟ್ಟಿದು ಬಾಟಮ್ದು ಎರಡೂ ಕೂಡ ಒಂದೇ ಕಡೆಗೆ ಬರೋ ಥರ ನೋಡ್ಕೊಳ್ಳಿ. ಆಗ ಪರ್ಫೆಕ್ಟಾಗಿ ಬರುತ್ತೆ, ಹೆಚ್ಚು ಕಡಿಮೆ ಬರ್ದಿರ. ಹೀಗೆ ರೌಂಡ್ ಫುಲ್ಲು ಕೂಡ ಫ್ರಿಲ್ಸ್ ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎಲ್ಲ ಕೂಡ ಸ್ವಲ್ಪ ನಾವು ಎಕ್ಸ್ಟ್ರಾ ಕ್ಲಾತ್ ಇಟ್ಟಿರೋದ್ರಿಂದ ಒಂದೇ ಲೆವೆಲಲ್ಲಿ ಒಂದೊಂದು ಇಂಚು ಇಲ್ಲ 1.5 ಇಂಚಷ್ಟು ಫ್ರಿಲ್ಸ್ ಇರೋ ಥರ ನೋಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದ್ರ ಮೇಲೆ ಮತ್ತೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಇಟ್ಕೋಬೇಕು. ಈಗ ಸ್ಟಿಚ್ ಮಾಡಿಕೊಂಡ್ರೆ ಫ್ರಿಲ್ಸ್ ಇಟ್ಕೊಂಡು ನಾವು ಜಾಯಿನ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಆಗುತ್ತೆ. ಇದಕ್ಕೂ ಕೂಡ ಕಂಪಲ್ಸರಿಯಾಗಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬಾರ್ದು. ಸ್ಟಿಚಸ್ಸು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕ್ಲಾತು ಕೆಳಗಡೆ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಸಿಕ್ಕಾಕ್ಕೊಳ್ದಿರ ನೋಡ್ಕೊಳ್ತಾ ಒಂದಿಗೆ 2 ಸಲ ಚೆಕ್ ಮಾಡಿಕೊಂಡು ಫ್ರಿಲ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ರೌಂಡ್ ಫುಲ್ಲು ಕೂಡ ಫ್ರಿಲ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಸ್ಟಿಚ್ಚನ್ನು ಮಾಡಿಕೊಂಡು ಡಬಲ್ ಸ್ಟಿಚ್ಚನ್ನು ಕೂಡ ಮಾಡ್ಕೊಂಡ್ಮೇಲೆ ಈಗ ನಾವು ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಈ ಓಪನ್ ನಾವು ಲಾಡಿ ಹಾಕ್ಕೊತೀವಲ್ಲ, ಆ ಕಡೆ ಓಪನ್ ಇರೋ ಸೈಡ್ಗೆ ಮೇಲೆಯಿಂದ 1 ಇಲ್ಲ 2 ಇಂಚಷ್ಟು ಗ್ಯಾಪನ್ನು ಬಿಟ್ಕೊಳ್ಳಿ. ಹಾಕಿ ತೆಗಿಯೋದಕ್ಕೆ ಅದು ಈಸಿ ಆಗುತ್ತೆ. ಈಗ ಈ ಕಡೆ ನಾವು ಜಾಯಿನ್ ಮಾಡ್ಕೊತಾ ಇದ್ದೀನಿ. ನಾನು 2 ಪೀಸನ್ನು ಕೂಡ ಜಾಯಿನ್ ಮಾಡ್ತೀವಲ್ಲ ಆ ಕಡೆದಿದು. ಹೀಗೆ ಜಾಯಿನ್ ಮಾಡಿಕೊಂಡು ಇಲ್ಲಿ ಕೂಡ ಕಂಪಲ್ಸರಿಯಾಗಿ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ನಾವು ಆಗಲೇ ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ, ಈಗ ಇನ್ನೊಂದು ಸೈಡ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಕಾಲು ಕಡೆಯಿಂದ ಫಿಟ್ಟಿಂಗನ್ನು ಮಾಡ್ಕೋಬೇಕು. ನಾವು 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಲ್ಲ, ಈ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರಬೇಕು. ನೋಡಿ, ಎರಡನ್ನ ಈ ರೀತಿ ಒಂದೇ ಲೆವೆಲಲ್ಲಿ ಜೋಡಿಸ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಕಂಪಲ್ಸರಿಯಾಗಿ 1 ಇಂಚ್ ನಾವು ಮಾರ್ಜಿನ್ ಬಿಟ್ಟಿರೋದನ್ನು ಮಾಡ್ಕೊಳ್ಳಿ. ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಇಲ್ಲಿ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಜಾಯಿಂಟ್ ಇದೆ ಅಲ್ವಾ, ಎರಡೂ ಕಡೆದು ಕೂಡ ಜಾಯಿಂಟ್ಸ್ ಎರಡೂ ಒಂದೇ ಕಡೆಗೆ ಬರಬೇಕು. ಆಗ ನಮ್ಮ ಪ್ಯಾಂಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇಲ್ಲ ಅಂದರೆ ನಾವು ಸ್ಟಿಚ್ಚಿಂಗ್ ಆಗಲಿ ಕಟಿಂಗ್ ಆಗಲಿ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಎರಡೂ ಕೂಡ ಒಂದೇ ಕಡೆಗೆ ಬರೋ ಥರ ಈ ರೀತಿ ಪರ್ಫೆಕ್ಟಾಗಿ ಬರೋ ಥರ ನೋಡಿಕೊಂಡು 1ಕ್ಕೆ 2 ಸಲ ಚೆಕ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದ್ರ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಮಿಕ್ಕಿರೋ ಕ್ಲಾತಲ್ಲಿ ಒಂದು ಲಾಡಿನ ಹೊಲ್ದ್ಬಿಟ್ಟು ಹಾಕ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಎಡ್ಜಲ್ಲಿ ರಫ್ ಹೊಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲೂ ಕೂಡ ರಫ್ ಹೊಡ್ಕೊಳ್ಳಿ. ಈಗ ಇದು ಕಂಪ್ಲೀಟ್ ಆಗಿದೆ. ಇದು ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.